ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. H1B ವೀಸಾವನ್ನ ಬಳಕೆಗಿಂತಲೂ ದುರ್ಬಳಕೆ ಮಾಡಿಕೊಂಡಿರೋದೇ ಜಾಸ್ತಿ. ಅಮೆರಿಕದ ಉದ್ಯೋಗಿಗಿಂತಲೂ ಅರ್ಧಕ್ಕರ್ಧ ಸಂಬಳದಲ್ಲಿ ಇನ್ನು ಜಾಸ್ತಿನೇ ಕೆಲಸ ಮಾಡಿಸಿಕೊಳ್ಳೋಕೆ ಯುಎಸ್ನ ಕಂಪನಿಗಳು ದಾರಿ ಕಂಡುಕೊಂಡಿರೋದು H1B ಮೂಲಕ. ಮತ್ತೊಂದು ಕಡೆ ಯಾವುದೋ ಕೆಲಸಕ್ಕೆ ಇನ್ಯಾರನ್ನೋ ಕರೆಸಿಕೊಂಡಿರುವ ಉದಾಹರಣೆಗಳು ಇವೆ. ಒಂದು ಸಲ ಅಮೆರಿಕಕ್ಕೆ H1B ಮೇಲೆ ಬಂದ್ರೆ ಮನೆಯವರನ್ನು ಕರೆಸಿಕೊಳ್ಳೋದು ಸುಲಭ. ಹಾಗೆ ಗಂಡ ಹೆಂಡತಿಗೂ ಜಾಬ್ಗೆ ಸೇರೋಕೆ ವರ್ಕ್ ಪರ್ಮಿಟ್ ಸಿಗುತ್ತೆ. ಸೊ ಅಲ್ಲಿಗೆ ಲೈಫ್ ಒಂದು ಹಂತಕ್ಕೆ ಬಂದು ತಲುಪುತ್ತೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಕಂಪನಿಗಳು ಮತ್ತು ಉದ್ಯೋಗಿ ಇಬ್ಬರಿಂದಲೂ ತಪ್ಪುಗಳು ನಡೆದಿವೆ. ಇದೆಲ್ಲವೂ ಅಮೆರಿಕದ ಕಾರ್ಮಿಕ ಇಲಾಖೆ ಮತ್ತು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯ ಗಮನಕ್ಕೂ ಬಂದಿದೆ. ಈಗ ಟ್ರಂಪ್ ಆಡಳಿತವು ಹೊಸ ತನಿಖೆ ಮತ್ತು ಪರಿಶೀಲನೆಗಳಿಗೆ ಕೈ ಹಾಕಿದೆ. H1B ವೀಸಾವನ್ನ ಹೆಂಗ್ ಬೇಕೋ ಹಂಗೆಲ್ಲ ಬಳಸಿಕೊಂಡವರಿಗೆ ಈಗ ಸಂಕಷ್ಟ ಎದುರಾಗಿದೆ. 175ಕ್ಕೂ ಹೆಚ್ಚು ತನಿಖೆಗಳು ಶುರು. H1B ವೀಸಾ ದುರ್ಬಳಕೆ ಮೇಲೆ ದುರ್ಬೀನು. ಅಮೆರಿಕದ ಉದ್ಯೋಗ ಮಾರುಕಟ್ಟೆಗೂ H1B ವೀಸಾಗೂ ಅವಿನಾಭಾವ ಸಂಬಂಧ. ಸುಮಾರು 2 ದಶಕಗಳಿಂದ ಎರಡೂ ಕೂಡ ಒಟ್ಟೊಟ್ಟಿಗೆ ಸಾಗುತ್ತಿವೆ. ಇದರ ಬೆಳವಣಿಗೆಗಳು ಯುಎಸ್ನ ಆರ್ಥಿಕತೆಯ ಮೇಲೆ ಮತ್ತು ಕಂಪನಿಗಳ ಲಾಭಾಂಶದ ಮೇಲೂ ಆಗುತ್ತಿದೆ. ಆದರೆ ಈಗ ಡೊನಾಲ್ಡ್ ಟ್ರಂಪ್ ಆಡಳಿತವು ಪ್ರಾಜೆಕ್ಟ್ ಫೈರ್ವಾಲ್ ಮೂಲಕ ಚಾಟ್ ಹಿಡಿದು ಕಂಪನಿಗಳ ಮೇಲೆ ಸವಾರಿಗೆ ಹೊರಟಂತೆ ಕಾಣ್ತಾ ಇದೆ. ಆದರೆ ಇದು ಸವಾರಿ ಅಲ್ಲ, ಹುಡುಕಾಟದ ಯಾನ. ಕಂಪನಿಗಳ ಲೆಕ್ಕ ಮತ್ತು ದಾಖಲೆಗಳ ಆಳಕ್ಕೆ ಇಳಿದು ಪರಿಶೀಲನೆ ನಡೆಸುವ ದೊಡ್ಡ ಅಭಿಯಾನ. ಅಮೆರಿಕದಲ್ಲಿ ನುರಿತ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳಲು H1B ವೀಸಾ ಅತ್ಯಂತ ಮಹತ್ವದ ಮಾರ್ಗವಾಗಿದೆ. ಆದರೆ ಟ್ರಂಪ್ ಆಡಳಿತವು ಈ ವೀಸಾ ವ್ಯವಸ್ಥೆಯಲ್ಲಿನ ದುರ್ಬಳಕೆಯ ಬಗ್ಗೆ ಧ್ವನಿ ಎತ್ತಿ ಅವಕಾಶವನ್ನ ದುರ್ಬಳಕೆಯಾಗಿ ಪರಿವರ್ತಿಸುವುದನ್ನ ತಡೆಯಲು ಕೆಲವು ಮಹತ್ವದ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇದಕ್ಕೂ ಮೊದಲು ಅಧ್ಯಕ್ಷ ಟ್ರಂಪ್ ಹೊಸ H1B ವೀಸಾ ಅರ್ಜಿಗಳ ಮೇಲೆ $1 ಲಕ್ಷ ಶುಲ್ಕವನ್ನ ವಿಧಿಸುವ ಘೋಷಣೆಯನ್ನ ಹೊರಡಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಅಮೆರಿಕನ್ ಉದ್ಯೋಗಗಳನ್ನ ರಕ್ಷಿಸುವ ಉದ್ದೇಶದಿಂದ ಪ್ರಾಜೆಕ್ಟ್ ಫೈರ್ವಾಲ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಅದರ ಅಡಿಯಲ್ಲಿ ಕನಿಷ್ಠ 175 ತನಿಖೆಗಳನ್ನ ಪ್ರಾರಂಭ ಮಾಡಿದೆ. ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾದ ಪ್ರಾಜೆಕ್ಟ್ ಫೈರ್ವಾಲ್ ಹೊಸ ಕಾರ್ಯಕ್ರಮವು ಕಂಪನಿಗಳು H1B ವೀಸಾ ನಿಯಮಗಳನ್ನ ಸರಿಯಾಗಿ ಮಾಡುತ್ತಿವೆಯೇ ಎಂದು ಆಡಿಟ್ ಮಾಡಲು ಪ್ರಾರಂಭಿಸಿವೆ. ಅಮೆರಿಕದ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಲಾರಿ ಚಾವೇಜ್ ಡಿರೇಮರ್ ಅವರ ನಿರ್ದೇಶನದ ಮೇರೆಗೆ ಇದನ್ನ ಪ್ರಾರಂಭಿಸಲಾಗಿದೆ. ಈ ಪ್ರಾಜೆಕ್ಟ್ನ ಮುಖ್ಯ ಗುರಿಯು ಕಂಪನಿಗಳು H1B ವೀಸಾ ದುರುಪಯೋಗ ಮಾಡಿಕೊಂಡು ಹೆಚ್ಚಿನ ವಿದೇಶಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳುತ್ತಿರುವ ಬಗ್ಗೆ ನಿಗಾ ಇಡುವುದು, ಆ ಮೂಲಕ ಅತ್ಯುತ್ತಮ ಟ್ಯಾಲೆಂಟ್ ಹೊಂದಿರುವ ಅಮೆರಿಕದ ಉದ್ಯೋಗಿಗಳ ಹಕ್ಕುಗಳನ್ನ, ವೇತನಗಳು ಮತ್ತು ಉದ್ಯೋಗ ಅವಕಾಶಗಳನ್ನ ರಕ್ಷಿಸುವುದು. $15 ಮಿಲಿಯನ್ ವೇತನ ಬಾಕಿ. ಕಂಪ್ಲೇಂಟ್ಗೆ ಕಾಯೋದಿಲ್ಲ ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆಯು H1B ವೀಸಾ ದುರ್ಬಳಕೆಯನ್ನು ತಡೆಯಲು ತನ್ನ ಬಳಿ ಇರುವ ಪ್ರತಿಯೊಂದು ಸಂಪನ್ಮೂಲವನ್ನ ಬಳಸುತ್ತಿದೆ. ಈ ಯೋಜನೆಯು ಪ್ರಮುಖ ಅಂಶವೇನೆಂದರೆ ಕಾರ್ಮಿಕ ಕಾರ್ಯದರ್ಶಿ ಲಾರಿ ಜಾವೇಜ್ ಡಿರೇಮರ್ ಈ ತನಿಖೆಗಳನ್ನ ವೈಯಕ್ತಿಕವಾಗಿ ಸರ್ಟಿಫೈ ಮಾಡ್ತಾ ಇದ್ದಾರೆ. ಅಂದ್ರೆ ಖುದ್ದಾಗಿ ಕಂಪನಿಗಳ ಬಗ್ಗೆ ಮೇಲ್ವಿಚಾರಣೆ ನಡೆಸಿ ಅಲ್ಲಿನ ಬಳಕೆ ದುರ್ಬಳಕೆಗಳನ್ನ ಪರಿಶೀಲಿಸುತ್ತಿದ್ದಾರೆ. ಫಾಕ್ಸ್ ನ್ಯೂಸ್ ವರದಿಯ ಪ್ರಕಾರ ಕಾರ್ಮಿಕ ಇಲಾಖೆಯ ಇತಿಹಾಸದಲ್ಲಿ ಇಂತಹ ಕಾರ್ಯವಿಧಾನವನ್ನ ಯಾವತ್ತಿಗೂ ಬಳಸಿರಲಿಲ್ಲ. ಈ ಕ್ರಮಗಳು H1B ವೀಸಾ ದುರ್ಬಳಕೆ ತಡೆಯಲು ಆಡಳಿತವು ಎಷ್ಟು ಗಂಭೀರವಾಗಿದೆ ಎಂಬುದನ್ನ ತೋರಿಸುತ್ತದೆ. ಈ ಹಿಂದಿನಂತೆ ಕಾರ್ಮಿಕ ಇಲಾಖೆಗೆ ಯಾರಾದರೂ ವೀಸಾ ದುರುಪಯೋಗದ ಬಗ್ಗೆ ದೂರು ನೀಡುವವರೆಗೂ ಕಾಯುವ ಅಗತ್ಯವಿಲ್ಲ. ಬದಲಾಗಿ ನಿಯಮ ಉಲ್ಲಂಘನೆಯಾಗಿದೆ ಎಂದು ಸೂಕ್ತ ಕಾರಣ ಕಂಡುಬಂದ ತಕ್ಷಣವೇ ಕಾರ್ಮಿಕ ಇಲಾಖೆ ಸಕ್ರಿಯ ತನಿಖೆಗಳನ್ನ ಪ್ರಾರಂಭಿಸಬಹುದು. ಪ್ರಾಜೆಕ್ಟ್ ಫೈರ್ವಾಲ್ನ ಮೂಲಕ ದೂರು ಆಧಾರಿತ ಹಳೆಯ ಮಾದರಿಯಿಂದ ಗಮನಾರ್ಹ ಬದಲಾವಣೆಯಾಗಿದೆ. ಈ ತನಿಖೆಗಳು ಈಗಾಗಲೇ ಉದ್ಯೋಗಿಗಳ $15 ಮಿಲಿಯನ್ ಗಿಂತಲೂ ಹೆಚ್ಚು ಹಿಂಬಾಕಿ ವೇತನವನ್ನ ಪಾವತಿಸಲು
ಕಾರಣವಾಗಿದೆ. ತನಿಖೆಗಳಲ್ಲಿ ಕಂಪನಿಗಳ ವೇತನ ಮಟ್ಟಗಳು, ಉದ್ಯೋಗ ವಿವರಣೆಗಳು ಮತ್ತು ನೇಮಕಾತಿ ಪದ್ಧತಿಗಳನ್ನ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತದೆ. ಆ ಮೂಲಕ ಅಮೆರಿಕದ ಕಾರ್ಮಿಕರಿಗೆ ಅನ್ಯಾಯವಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಅಲ್ಲದೆ ಲೇಬರ್ ಕಂಡೀಷನ್ ಅಪ್ಲಿಕೇಶನ್ಗಳು ಮತ್ತು ಪಬ್ಲಿಕ್ ಆಕ್ಸೆಸ್ ಫೈಲ್ಗಳು ಎಂಬ ಎರಡು ಪ್ರಮುಖ ದಾಖಲೆಗಳ ಮೇಲೆ ಕಾರ್ಮಿಕ ಇಲಾಖೆಯು ಅಧಿಕಾರ ಇರುತ್ತದೆ. ನಿಯಮ ಉಲ್ಲಂಘಿಸಿರುವ ಕಂಪನಿಗಳು ಭಾರೀ ದಂಡವನ್ನ ಎದುರಿಸಬೇಕಾಗುತ್ತದೆ. ಹಾಗೆ ಹಿಂಬಾಕಿ ಇರುವ ವೇತನವನ್ನ ಪಾವತಿ ಅಥವಾ H1B ಮೂಲಕ ನೇಮಕಾತಿಗೆ ತಾತ್ಕಾಲಿಕ ನಿಷೇಧವನ್ನ ಎದುರಿಸಬೇಕಾಗುತ್ತದೆ. H1B ವೀಸಾಗಳಲ್ಲಿ ಹೆಚ್ಚಿನ ಪಾಲು ಹೊಂದಿರುವ ಭಾರತೀಯ ಉದ್ಯೋಗಿಗಳು ಭಾರತದ ಕಂಪನಿಗಳ ಮೇಲೂ ಇದರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಪ್ರಾಜೆಕ್ಟ್ ಫೈರ್ವಾಲ್ ಭಾರತೀಯ ಐಟಿ ಮತ್ತು ಹೊರಗುತ್ತಿಗೆ ಕಂಪನಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಯುಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕಂಪನಿಗಳು ಇನ್ನು ಮುಂದೆ ಹೆಚ್ಚು ಬಾರಿ ಲೆಕ್ಕ ಪರಿಶೋಧನೆಗಳನ್ನ ಎದುರಿಸಬೇಕಾಗಬಹುದು. ದಂಡ ಮತ್ತು ನಿಷೇಧವನ್ನ ತಪ್ಪಿಸಲು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸುವುದನ್ನ ಖಚಿತಪಡಿಸಿಕೊಳ್ಳಬೇಕು. ಒಟ್ನಲ್ಲಿ ಪ್ರಾಜೆಕ್ಟ್ ಫೈರ್ವಾಲ್ ವೀಸಾ ದುರ್ಬಳಕೆ ಮಾಡಿಕೊಂಡಿರುವ ಕಂಪನಿಗಳ ಪಾಲಿಗೆ ಸುಡುವ ಬೆಂಕಿಯಾಗಲಿದೆ. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.